ನಮಸ್ಕಾರ. ನಾನು ನಾಗೇಂದ್ರ. KSOUMA ಕನ್ನಡ 3ನೇ ಸೆಮಿಸ್ಟರ್, ಪತ್ರಿಕೆ 4 ಪ್ರಾಚೀನ ಕನ್ನಡ ಸಾಹಿತ್ಯದ ಹಿನ್ನೆಲೆ. ಈ ಪತ್ರಿಕೆಯ ಮೊದಲ ಬ್ಲಾಕ್ 53 ಪ್ರಾಚೀನ ಕನ್ನಡ ಸಾಹಿತ್ಯದ ಹಿನ್ನೆಲೆ. ಇದರಲ್ಲಿರುವ 4 ಘಟಕಗಳಲ್ಲಿ ಮೊದಲ ಘಟಕ 209 ಪ್ರಾಚೀನ ಕನ್ನಡ ಸಾಹಿತ್ಯದ ಹಿನ್ನೆಲೆ, ಸ್ವರೂಪ, ಲಕ್ಷಣ, ಬೆಳವಣಿಗೆ ಹಾಗೂ ಮಹತ್ವ. ಈ ಘಟಕದ ಪ್ರಮುಖ ಅಂಶಗಳನ್ನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಘಟಕದಲ್ಲಿ ಯಾವ ಅಂಶಗಳನ್ನು ನಾವು ಅಧ್ಯಯನ ಮಾಡ್ತೀವಿ ಅಂತ ನೋಡೋದಾದರೆ, ಪ್ರಾಚೀನ ಕನ್ನಡ ಸಾಹಿತ್ಯದ ಹಿನ್ನೆಲೆ ಹೇಗಿತ್ತು, ಆ ಹಿನ್ನೆಲೆಯನ್ನು ನಾವು ಅಧ್ಯಯನ ಮಾಡೋದು ವಿವಿಧ ರೂಪಗಳಲ್ಲಿ ಅಧ್ಯಯನ ಮಾಡ್ತೀವಿ, ವಿವಿಧ ಅಂಶಗಳಲ್ಲಿ ಅಧ್ಯಯನ ಮಾಡ್ತೀವಿ. ಮೊದಲು ಪ್ರಾಚೀನ ಕನ್ನಡ ಸಾಹಿತ್ಯದ ಹಿನ್ನೆಲೆ, ಈ ನಿಟ್ಟಿನಲ್ಲಿ ಅದರ ಸ್ವರೂಪ ಹೇಗಿತ್ತು, ಪ್ರಾಚೀನ ಕನ್ನಡ ಸಾಹಿತ್ಯದ ಸ್ವರೂಪ ಹೇಗಿತ್ತು ಅಂತ ನೋಡಿ, ನಂತರ ಅದರ ಕೆಳಗೆ ಯಾವ ಅಂಶಗಳು ಪ್ರಾಚೀನ ಕನ್ನಡ ಸಾಹಿತ್ಯದ ಮೇಲೆ ಪ್ರಭಾವ ಬೀರ್ತು, ರೂಪಿಸಿತು, ಅದನ್ನು ಪ್ರೇರಣೆ ನೀಡಿತು ಅದಕ್ಕೆ ಅನ್ನೋದನ್ನು ನೋಡೋದಾದರೆ, ಆ ಕಾಲದ ಜನಪದ ಸಾಹಿತ್ಯ ಅದು ಹೇಗೆ ಪ್ರಾಚೀನ ಕನ್ನಡ ಸಾಹಿತ್ಯದ ಮೇಲೆ ಪ್ರಭಾವ ಬೀರಿತು, ಜನಪದ ಸಾಹಿತ್ಯದ ಹಿನ್ನೆಲೆಯಲ್ಲಿ ಹೇಗೆ ಸಾಹಿತ್ಯ ರೂಪುಗೊಳ್ತು, ನಂತರ ಶಾಸನ ಸಾಹಿತ್ಯ, ಆಗಿನ ಕಾಲದ ಶಾಸನ ಸಾಹಿತ್ಯದ ಪ್ರಭಾವ ಅಥವಾ ಈ ಶಾಸನ ಸಾಹಿತ್ಯದ ಹಿನ್ನೆಲೆಯಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯ ಹೇಗೆ ರೂಪುಗೊಳ್ತು, ನಂತರ ಕೃತಿರೂಪದ ಸಾಹಿತ್ಯ ಈ ಪ್ರಾಚೀನ ಕನ್ನಡ ಕಾಲಘಟ್ಟದಲ್ಲಿ ಹೇಗೆ ಸಾಹಿತ್ಯ ರೂಪುಗೊಳ್ತು ಅನ್ನೋದನ್ನು ನಾವು ಅಧ್ಯಯನ ಮಾಡ್ತೀವಿ. ಅಂದರೆ ಈ ಪ್ರಾಚೀನ ಕನ್ನಡ ಸಾಹಿತ್ಯದ ಹಿನ್ನೆಲೆಯಲ್ಲಿ ನಾವು ಸ್ವರೂಪ ನೋಡ್ತೀವಿ, ಜನಪದ ಸಾಹಿತ್ಯ ಆಗಿನ ಕಾಲದಲ್ಲಿ ಹೇಗಿತ್ತು ಅಂತ ನೋಡ್ತೀವಿ, ಶಾಸನ ಸಾಹಿತ್ಯ ಹೇಗಿತ್ತು ಅಂತ ನೋಡ್ತೀವಿ, ಮತ್ತು ಕೃತಿರೂಪದ ಸಾಹಿತ್ಯ ಅಥವಾ ಗ್ರಂಥಗಳು ಹೇಗೆ ಯಾವ ರೀತಿಯಲ್ಲಿತ್ತು ಅಂತ ನೋಡ್ತೀವಿ. ನಂತರ ಪ್ರಾಚೀನ ಕನ್ನಡ ಸಾಹಿತ್ಯದ ಲಕ್ಷಣ ಏನು ಅಂತ ಅಧ್ಯಯನ ಮಾಡಿ, ನಂತರ ಪ್ರಾಚೀನ ಕನ್ನಡ ಸಾಹಿತ್ಯದ ಬೆಳವಣಿಗೆ ಹೇಗಾಯಿತು ಅಂತ ತಿಳ್ಕೊಂಡು, ಕೊನೆಗೆ ಪ್ರಾಚೀನ ಕನ್ನಡ ಸಾಹಿತ್ಯದ ಮಹತ್ವ ಏನು, ಯಾಕೆ ಅದನ್ನು ಅಧ್ಯಯನ ಮಾಡಬೇಕು ಅನ್ನೋದನ್ನು ಈ ಘಟಕದಲ್ಲಿ ನೋಡೋಣ. ಈ ಘಟಕದ ವಿವಿಧ ಅಂಶಗಳ ಬಗ್ಗೆ ಯಾವ ರೀತಿಯ ಪ್ರಶ್ನೆಗಳು ಹಿಂದಿನ ಪರೀಕ್ಷೆಯಲ್ಲಿ ಬಂದಿದೆ. ಈಗ ಸದ್ಯಕ್ಕೆ ನಮಗೆ ಒಂದೇ ಒಂದು ಪ್ರಶ್ನೆ ಪತ್ರಿಕೆ ಇದೆ, ಫೆಬ್ರವರಿ 2024ರಲ್ಲಿ ನಡೆದಿದ್ದು. ಅದರಲ್ಲಿ ಯಾವ ಥರ ಪ್ರಶ್ನೆಗಳು ಬಂದಿದೆ ಈ ಘಟಕಕ್ಕೆ ಸಂಬಂಧಪಟ್ಟಂತೆ ಅಂದರೆ, ಟಿಪ್ಪಣಿ ಬರೆಯಿರಿ 5 ಅಂಕಗಳ ಪ್ರಶ್ನೆ, ಪ್ರಾಚೀನ ಶಾಸನ ಸಾಹಿತ್ಯ 5 ಅಂಕಗಳ ಪ್ರಶ್ನೆ, ಪ್ರಾಚೀನ ಸಾಹಿತ್ಯದ ಮಹತ್ವ 5 ಅಂಕಗಳ ಪ್ರಶ್ನೆ, ಹಾಗೂ 10 ಅಂಕಗಳಿಗೆ ಪ್ರಾಚೀನ ಕನ್ನಡ ಸಾಹಿತ್ಯದ ಸ್ವರೂಪ ಮತ್ತು ಬೆಳವಣಿಗೆಯನ್ನು ಕುರಿತು ವಿಶದಪಡಿಸಿ ಅಂತ ಒಂದು ಪ್ರಶ್ನೆ ಇತ್ತು. ಹೀಗೆ ಈ 3 ಪ್ರಶ್ನೆಗಳಿಗೆ ನಾವು ಈ ಘಟಕದಲ್ಲಿ ಉತ್ತರಗಳನ್ನು ನೋಡಬಹುದು. ಈ ಘಟಕದ ಪ್ರಮುಖ ಅಂಶಗಳನ್ನು ತಿಳ್ಕೊಳ್ಳೋದಕ್ಕೆ ಮೊದಲು ಪೀಠಿಕೆಯಾಗಿ ಕೆಲವು ವಿಷಯಗಳನ್ನು ನಾವು ತಿಳ್ಕೊಬೇಕಾಗತ್ತೆ. ಅದೇನು ಅಂದರೆ, ಆರಂಭದಲ್ಲಿ ಆದಿಮಾನವನಿಗೆ ಭಾಷೆ ಮತ್ತು ಸಂವಹನಗಳ ಮಹತ್ವ ಗೊತ್ತಿರಲಿಲ್ಲ. ಸಂಕೇತಗಳ ಮೂಲಕ ಭಾವನೆಗಳನ್ನು ಅಭಿವ್ಯಕ್ತಿಸ್ತಾ ಇದ್ದ. ನಂತರ ಬದಲಾಗುತ್ತಾ ಇದ್ದಂತೆ ಭಾಷೆಗಳು ರೂಪುಗೊಳ್ಳೋದಕ್ಕೆ ಆರಂಭ ಆಯಿತು. ನಾಗರಿಕತೆ ಆದಂತೆ ಭೂಮಿ, ಗಾಳಿ, ನೀರು ಇವೆಲ್ಲವನ್ನು ಅವನು ಆರಾಧನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ದ. ಇವುಗಳನ್ನೆಲ್ಲ ದೈವ ಅಂತ ಭಾವಿಸೋಕ್ಕೆ ಶುರು ಮಾಡ್ದ. ಆಗ ಧರ್ಮ ಅನ್ನೋದು ರೂಪುಗೊಳ್ತು. ತಮ್ಮ ಜೀವನದ ಅನುಭವ ಮತ್ತು ಕ್ರಮಗಳನ್ನು ತಿಳಿಸುವ ಒಂದು ರೀತಿಗೆ ಯಾವ ರೀತಿಯಲ್ಲಿ ತಿಳಿಸಬಹುದು ಅಂದರೆ, ಅದು ಸಾಹಿತ್ಯದ ರೂಪದಲ್ಲಿ ಅಂತ ಹೇಳಬಹುದು. ಹಾಗೆ ಧರ್ಮದ ಅಂತಿಮ ಗುರಿ ಮೋಕ್ಷವನ್ನು ಸಾಧಿಸೋದು. ಈ ನೆಲೆಯಲ್ಲಿ ಮನುಷ್ಯನ ಸುತ್ತ ವಿವಿಧ ಧರ್ಮಗಳು ಉದಯಿಸೋದಕ್ಕೆ ಆರಂಭ ಆಯಿತು. ಈ ಧರ್ಮಗಳ ತತ್ವ ನಿರೂಪಣೆ, ಅದರ ಆಚಾರ ವಿಚಾರಗಳನ್ನು ಹೇಳೋದು, ಜೀವನದ ಸಾರ, ಇವುಗಳನ್ನೆಲ್ಲ ವಿವರಿಸೋದಕ್ಕೆ ಸಾಹಿತ್ಯ ಅನ್ನೋದು ಬಂತು ಅಂತ ಹೇಳಬಹುದು.
ಪ್ರಪಂಚದ ಎಲ್ಲೆಡೆ ಸಾಹಿತ್ಯ ರೂಪುಗೊಂಡಿದ್ದೇ ಈ ಕಾರಣದಿಂದ ಅಂತ ಹೇಳಬಹುದು. ಪ್ರಪಂಚದ ಎಲ್ಲೆಡೆ ಅಂದರೆ ನಮ್ಮ ಭಾರತದ ಭೂಪ್ರದೇಶದಲ್ಲೂ ಹಾಗೂ ಕರುನಾಡ ಪ್ರದೇಶದಲ್ಲೂ ಸಹ ಸಾಹಿತ್ಯ ಹೀಗೆ ರೂಪುಗೊಳ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಈ ಪ್ರಾಚೀನ ಕನ್ನಡ ಸಾಹಿತ್ಯ ಹೇಗೆ ರೂಪುಗೊಳ್ತು, ಅದರ ಹಿನ್ನೆಲೆ ಏನು ಅನ್ನೋದನ್ನು ನಾವು ಈ ಘಟಕದಲ್ಲಿ ತಿಳ್ಕೊತೀವಿ. ಈಗ ಪ್ರಾಚೀನ ಕನ್ನಡ ಸಾಹಿತ್ಯದ ಸ್ವರೂಪ ಹೇಗಿತ್ತು ಅಂತ ನೋಡೋದಾದರೆ, ಭಾರತೀಯ ಸಂವಿಧಾನದಲ್ಲಿ ಮಾನ್ಯತೆ ಪಡೆದಿರುವ 18 ಭಾಷೆಗಳಲ್ಲಿ ಕನ್ನಡ 4ನೇ ಸ್ಥಾನದಲ್ಲಿದೆ. ಇದು ಕನ್ನಡ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿಕೊಂಡಿದೆ. ಮೊದಲು ಕನ್ನಡವನ್ನು ಸಂಸ್ಕೃತ ಜನ್ಯ ಅಂತ ಅಂದ್ಕೊಂಡಿದ್ರು, ಸಂಸ್ಕೃತದಿಂದ ಕನ್ನಡ ಬಂತು ಅಂತ ಅಂದ್ಕೊಂಡಿದ್ರು. ಆದರೆ ನಂತರ ಗೊತ್ತಾಯಿತು ಕನ್ನಡ ಸಂಸ್ಕೃತ ಜನ್ಯ ಅಲ್ಲ, ಇದು ದ್ರಾವಿಡ ಮೂಲದ್ದು ಅಂತ ಗೊತ್ತಾಯಿತು. ತಮಿಳಿಗೆ ಇರುವ ಅಷ್ಟೇ ಪ್ರಾಚೀನತೆ ಕನ್ನಡಕ್ಕೂ ಸಹ ಇದೆ ಅನ್ನೋದು ನಂತರ ಗೊತ್ತಾಯಿತು. ಸುಮಾರು 7 ಕೋಟಿ ಕನ್ನಡಿಗರು ಕನ್ನಡವನ್ನು ಮಾತೃಭಾಷೆಯನ್ನಾಗಿ ಸ್ವೀಕರಿಸಿದ್ದಾರೆ. ಪ್ರಪಂಚದ ಬೇರೆ ಬೇರೆ ಭಾಗಗಳಿಂದ ಪ್ರಾಚೀನ ಕಾಲದಲ್ಲಿ ಕನ್ನಡಕ್ಕೆ ವಲಸೆ ಬಂದರು ಅನ್ನೋದು ಪ್ರಾಗೈತಿಹಾಸಿಕ, ಅಂದರೆ ಇತಿಹಾಸದ ಪೂರ್ವಕಾಲ, ಅಂದರೆ ಶಿಲಾಯುಗ, ಆ ಸಮಯದ ಆಧಾರಗಳಿಂದ ಬೇರೆ ಬೇರೆ ಭಾಗಗಳಿಂದ, ಪ್ರಪಂಚದ ಬೇರೆ ಬೇರೆ ಭಾಗಗಳಿಂದ ಕರ್ನಾಟಕದ ಪ್ರದೇಶಕ್ಕೆ ಜನಗಳು ವಲಸೆ ಬಂದರು ಅಂತ ಗೊತ್ತಾಗುತ್ತೆ. ಕ್ರಿಸ್ತ ಶಕದ ನಂತರ ರಚಿತವಾದ ಸಾಹಿತ್ಯ ಕೃತಿಗಳಿಂದಲೂ ಸಹ ಈ ವಿಷಯ ಗೊತ್ತಾಗುತ್ತೆ. ಕರುನಾಡ ಪ್ರದೇಶದ ಲಭ್ಯವಿರುವ ಇತಿಹಾಸದ ಪ್ರಕಾರ ಸುಮಾರು ಕ್ರಿಸ್ತಪೂರ್ವ 3ನೇ ಶತಮಾನದ ಸುಮಾರಿನಲ್ಲಿ ಚಂದ್ರಗುಪ್ತ ಮೌರ್ಯ ಶ್ರವಣಬೆಳಗೊಳ ಪ್ರದೇಶಕ್ಕೆ ಧರ್ಮಾರ್ಥಕ್ಕಾಗಿ ವಲಸೆ ಬಂದ ಅಂತ ಗೊತ್ತಾಗುತ್ತೆ. ಇದನ್ನು ವಡ್ಡಾರಾಧನೆಯ ಭದ್ರಬಾಹು ಭಟ್ಟಾರಕರ ಕಥೆಯಲ್ಲಿ ಸಹ ಹೇಳಲಾಗಿದೆ. ಇನ್ನು ಬಹಳ ಹಿಂದಕ್ಕೆ ಹೋದರೆ, ಅಂದರೆ 40,000 ವರ್ಷಗಳ ಹಿಂದಕ್ಕೆ ಹೋದರೆ, ಪ್ಲಿಸ್ಟೋಸೀನ್ ಯುಗದ ಕೊನೆಯ ಭಾಗದವರೆಗೆ ಸಾಕಷ್ಟು ವಿವಿಧ ಜನಾಂಗದವರು ಕರ್ನಾಟಕಕ್ಕೆ ಬಂದು ನೆಲೆಸಿರಬಹುದು ಅಂತ ಹೇಳಲಾಗಿದೆ. ಅದರಲ್ಲೂ ನಿಗ್ರಿಟೋದವರು, ಅಸ್ಟ್ರಲಾಯ್ಡವರು, ಮೆಡಿಟರೇನಿಯನ್ ಕಡೆಯಿಂದ ಕಾಕೇಶಿಯನ್ ಮತ್ತು ಶಕ, ಹೀಗೆ 5 ಜನಾಂಗೀಯ ವರ್ಗಗಳನ್ನು ವಿದ್ವಾಂಸರು ಗುರುತಿಸಿ ಇವರೆಲ್ಲ ಕರ್ನಾಟಕಕ್ಕೆ ವಲಸೆ ಬಂದರು ಅಂತ ಹೇಳಿದ್ದಾರೆ. ಯಾವ್ಯಾವುದು? ನಿಗ್ರಿಟೋ, ಅಸ್ಟ್ರಲಾಯ್ಡ್, ಮೆಡಿಟರೇನಿಯನ್, ಕಾಕೇಶಿಯನ್ ಮತ್ತು ಶಕ. ಭಾರತದ ಬೇರೆ ಬೇರೆ ಭಾಗಗಳಿಂದಲೂ ಸಹ ಬುಡಕಟ್ಟು ಜನರು ಕರುನಾಡ ಪ್ರದೇಶಗಳಲ್ಲಿ ಬಂದು ನೆಲೆಸಿದ್ದಾರೆ. ಸುಮಾರು ಕ್ರಿಸ್ತಶಕ 1 ಅಥವಾ 2ನೇ ಶತಮಾನಗಳ ಹೊತ್ತಿಗೆ ಕರುನಾಡ ಪ್ರದೇಶದ ನಿವಾಸಿಗಳು ಬುಡಕಟ್ಟು ಜನಾಂಗಗಳಾಗಿದ್ದರು ಅಂತ ಭಾಷಾ ವಿಜ್ಞಾನಿಗಳು ಹೇಳಿದ್ದಾರೆ. ಹೀಗೆ ಕರ್ನಾಟಕ ಹಲವು ಜನಾಂಗಗಳ ಪ್ರದೇಶ ಬೀಡಾಗಿದ್ದಂತೆ ಹಲವು ಧರ್ಮಗಳ ತಾಣವೂ ಆಗಿತ್ತು. ಬೌದ್ಧ, ಜೈನ, ಸಿಖ್, ಝರತುಕ್ ಮೊದಲಾದ ಧರ್ಮಗಳು ಉತ್ತರ ಭಾರತದಲ್ಲಿದ್ದರೂ ಸಹ ಆ ಧರ್ಮದ ಅನುಯಾಯಿಗಳಲ್ಲಿ ಕೆಲವರನ್ನು ಕರುನಾಡ ಪ್ರದೇಶಗಳಲ್ಲಿ ನೋಡಬಹುದು. ಕರ್ನಾಟಕ ರಾಜ್ಯದ ವಿಸ್ತಾರ, ಸ್ವರೂಪ, ಸಂಸ್ಕೃತಿ ಈ ಎಲ್ಲ ಅಂಶಗಳಲ್ಲಿಯೂ ಕರ್ನಾಟಕ ವಿಭಿನ್ನತೆಯನ್ನು ಸಾಧಿಸಿದೆ. ಆದ್ದರಿಂದ ಇಲ್ಲಿಯ ಸಾಹಿತ್ಯ ಕೃತಿಗಳು ವೈಶಿಷ್ಟ್ಯತೆಯ ಅಗರವಾಗಿದೆ ಅಂತ ಹೇಳಬಹುದು. ಈ ಸಾಹಿತ್ಯದ ಭಿನ್ನ ರೂಪಗಳನ್ನು ನಾವು ತಿಳ್ಕೋಬೇಕು. ಯಾವ್ಯಾವುದು ಭಿನ್ನ ರೂಪಗಳು ಅಂದರೆ ಜನಪದ ಸಾಹಿತ್ಯ, ಶಾಸನ ಸಾಹಿತ್ಯ, ಕೃತಿರೂಪದ ಸಾಹಿತ್ಯ, ಇವುಗಳನ್ನೆಲ್ಲ ನಾವು ಅರಿತುಕೊಂಡು ಪ್ರಾಚೀನ ಕನ್ನಡ ಸಾಹಿತ್ಯವನ್ನು ನಾವು ಮತ್ತು ಅದರ ಹಿನ್ನೆಲೆಯನ್ನು ತಿಳಿದುಕೋಬೇಕಾಗತ್ತೆ. ಈಗ ಪ್ರಾಚೀನ ಕನ್ನಡ ಸಾಹಿತ್ಯವನ್ನು ನಾವು ಜನಪದ ಸಾಹಿತ್ಯದ ಹಿನ್ನೆಲೆಯಲ್ಲಿ ನೋಡೋಣ. ಏನು ಜನಪದ ಅಂದರೆ? ಜನರ ಬಾಯಿಂದ ಸೃಜನಗೊಂಡ ಪದ ಜನಪದ. ಜನಪದರು ತಮ್ಮ ಬದುಕಿನ ಕಷ್ಟಗಳನ್ನು, ನೋವು ನಲಿವುಗಳನ್ನು ತಾವು ಮಾತನಾಡುವ ಸರಳ ಭಾಷೆಯಲ್ಲಿ ವ್ಯಕ್ತಪಡಿಸ್ತಾ ಇದ್ರು. ಇದಕ್ಕೆ ಪಾಂಡಿತ್ಯದ ಅವಶ್ಯಕತೆ ಇರಲಿಲ್ಲ.
ಹಿರಿಯ ಕಿರಿಯ ಗಂಡು ಹೆಣ್ಣು ಎಂಬ ಯಾವುದೇ ಭೇದ ಇರಲಿಲ್ಲ. ಯಾರಿಗೆ ಅನುಭವ ಇರುತ್ತೋ ಅವರು ಇದಕ್ಕೆ ತಮ್ಮ ಅನುಭವವನ್ನು ಪದಗಳ ರೂಪದಲ್ಲಿ ಹೇಳ್ತಾ ಇದ್ರು. ಬಾಯಿಂದ ಬಾಯಿಗೆ ಬಂದ ಸಾಹಿತ್ಯವೇ ಮುಂದೆ ಮಹತ್ ಕಾವ್ಯಗಳ ಆಗಿರಬಹುದು. ರಾಮಾಯಣ ಮತ್ತು ಮಹಾಭಾರತ ಸಹ ಹೀಗೆ ಮೂಡಿ ಬಂದಿರಬಹುದು ಅಂತ ಸಹ ಹೇಳಲಾಗಿದೆ. ಜನವಾಣಿ ಬೇರು, ಕವಿವಾಣಿ ಹೂವು ಅಂತ ಹೇಳಲಾಗುತ್ತೆ. ಅಂದರೆ ಜನಪದ ಸಾಹಿತ್ಯವೇ ಕಾವ್ಯ ರೂಪಕ್ಕೆ ಮೂಲ. ಇನ್ನು ಜಾನಪದದ ಪ್ರಕಾರಗಳು ಯಾವ್ಯಾವುದು? ಜನಪದ ಗೀತೆ, ಜನಪದ ಕತೆ, ಒಗಟುಗಳು, ಗಾದೆಗಳು ಇವೆಲ್ಲ ಜನಪದದ ವಿವಿಧ ಪ್ರಕಾರಗಳು. ಈ ಜನಪದ ಪ್ರಕಾರಗಳಲ್ಲಿ ಸಾಹಿತ್ಯಿಕ ಚಿಂತನೆಗಳು ಸಹ ಒಳಗೊಂಡಿದೆ ಅಂತ ಹೇಳಬಹುದು. ಈ ಜನಪದ ಗೀತೆಗಳಲ್ಲಿ ಅತ್ತೆ ಸೊಸೆ, ತಾಯಿ ಮಗಳು, ಅಣ್ಣ ತಂಗಿ, ಅತ್ತಿಗೆ ನಾದ್ನಿ, ಮೈದುನ ಸವತಿ, ಗಂಡ ಹೆಂಡಿರ ಜಗಳ, ಪ್ರೀತಿ ಪ್ರಣಯ ಈ ತರಹದ ಹಲವಾರು ವಿಷಯಗಳಲ್ಲಿ ಮತ್ತು ಹಲವಾರು ವಿಷಯಗಳ ಬಗ್ಗೆ ಜನಪದ ಗೀತೆಗಳನ್ನು ನಾವು ನೋಡಬಹುದು. ರೈತರು ಬೇಸಾಯ ಮಾಡುವ ಸಂದರ್ಭದಲ್ಲಿ ಈ ಗೀತೆಗಳನ್ನು ಹಾಡ್ತಾ ಇದ್ರು. ಜನಪದ ಗೀತೆಗಳನ್ನು ರಚಿಸಿದವರು ಬಹುಶಃ ಅನಕ್ಷರಸ್ಥರೇ ಆಗಿರ್ತಾ ಇದ್ರು. ಮತ್ತು ಜನಪದ ಗೀತೆಗಳಲ್ಲೂ ವಿವಿಧ ಭೇದಗಳಿವೆ. ಧಾರ್ಮಿಕ ಗೀತೆಗಳು, ಮಾಂತ್ರಿಕ ಗೀತೆಗಳು, ಕಾಮುಕ ಗೀತೆಗಳು, ಕ್ರೀಡಾ ಗೀತೆಗಳು, ನಾಟ್ಯ ಗೀತೆಗಳು ಮತ್ತು ಶಿಷ್ಯಗೀತೆಗಳು. ಈ ಎಲ್ಲ ತರಹದ ಜನಪದ ಗೀತೆಗಳನ್ನು ನಾವು ನೋಡಬಹುದು. ಇನ್ನು ಜನಪದ ಕತೆ ಬಗ್ಗೆ ಹೇಳೋದಾದರೆ, ಕತೆ ವಸ್ತುಕ ಇರಬಹುದು ಅಥವಾ ವರ್ಣಕ ಇರಬಹುದು. ಕಥೆಗಳನ್ನು ಹೇಳೋದು ಮತ್ತು ಕೇಳೋದು ಮಾನವನಿಗೆ ಸಹಜ ಪ್ರವೃತ್ತಿಯಾಗಿತ್ತು. ಈ ಜನಪದ ಕಥೆಗಳನ್ನು ಅಡಗೋಲಜ್ಜಿ ಕಥೆ ಅಂತ ಸಹ ಹೇಳ್ತಾ ಇದ್ರು. ಜನಪದ ಕಥೆಯೊಳಗೆ ಒಡೆಯ, ಸೇವಕ, ದೊರೆ, ಮಂತ್ರಿ, ಯೋಧ, ರೈತ, ಸನ್ಯಾಸಿ, ಸಂಸಾರಿ, ಗಂಡು ಹೆಣ್ಣು ಎಂಬ ಭೇದವಿಲ್ಲದೆ ಎಲ್ಲರನ್ನ ದೃಷ್ಟಿಯಲ್ಲಿರಿಸಿಕೊಂಡು ಜನಪದ ಕಥೆಗಳು ಮೂಡಿ ಬಂದಿದೆ ಅಂತ ಹೇಳಬಹುದು. ಜನಪದ ಕಥೆಗಳ ಪ್ರಕಾರಗಳು ಸಹ ಚಿಣ್ಣರ ಕಥೆಗಳು, ದೈನಂದಿನ ಕಥೆಗಳು, ಪ್ರಾಣಿ ಕಥೆಗಳು, ಪೌರಾಣಿಕ ನೀತಿ ಕಥೆಗಳು, ಹಾಸ್ಯ ಕಥೆಗಳು ಮೊದಲಾಗಿ ವಿವಿಧ ರೀತಿಗಳಲ್ಲಿ ಜನಪದ ಕಥೆಗಳು ಇವೆ. ಇನ್ನು ಜನಪದ ಗಾದೆಗಳ ಬಗ್ಗೆ ಹೇಳೋದಾದರೆ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದಿಲ್ಲ ಎಂಬ ಮಾತಿದೆ. ಈ ಜನಪದ ಗಾದೆಗಳ ವಿಶೇಷತೆ ಏನು ಅಂದರೆ ಸಂಕ್ಷಿಪ್ತತೆ, ಸಾರಗ್ರಾಹ್ಯತೆ, ತೀಕ್ಷ್ಣತೆ, ಜನಪ್ರಿಯತೆ ಇವೆಲ್ಲ ಗಾದೆಗಳ ಲಕ್ಷಣಗಳು. 100 ಮಾತುಗಳಲ್ಲಿ ಹೇಳಬಹುದಾದ ಒಂದು ಬದುಕಿನ ಅನುಭವವನ್ನು ಕೆಲವು ಶಬ್ದಗಳಲ್ಲಿ ಹೇಳಲ್ಪಡುವ ಶಕ್ತಿ ಇರೋದು ಗಾದೆಗೆ ಅಂತ ಹೇಳಬಹುದು. ಇನ್ನು ಜನಪದ ಒಗಟುಗಳು ಅಂದರೆ ಏನು? ಜನರ ವಿವೇಕದಿಂದ ಹುಟ್ಟಿದ್ದು ಗಾದೆ ಆದರೆ ಜಾಣ್ಮೆಯಿಂದ ಹುಟ್ಟಿದ್ದು ಒಗಟು ಅಂತ ಹೇಳಬಹುದು. ಒಗಟಿನ ಭಾಷೆ ಸರಳವಾಗಿದ್ದರೂ ಸಹ ಅದರ ಸಂಕೇತ ಮತ್ತು ರಹಸ್ಯಗಳು ಬಹಳ ಕಠಿಣವಾದದ್ದು. ಗಾದೆ ಮತ್ತು ಒಗಟುಗಳು ಸಾಹಿತ್ಯದ ಒಂದು ಮಜಲಾಗಿ ನಾವು ನೋಡಬಹುದು. ಈ ಗಾದೆ ಮತ್ತು ಒಗಟುಗಳು ಹಲವಾರು ಶಾಸನಗಳಲ್ಲಿ ನಾವು ಕಾಣಬಹುದಾಗಿದೆ. ಶಿಷ್ಟ ಕವಿಗಳು ಆ ಕಾಲದ ಜನಪದ ಗೀತೆ, ಕತೆ, ಒಗಟು, ಗಾದೆಗಳನ್ನು ತಮ್ಮ ಕಾವ್ಯಗಳಲ್ಲಿ ಪ್ರಾಸಂಗಿಕವಾಗಿ ತಂದಿದ್ದಾರೆ. ಪಂಪ, ಪೊನ್ನ, ರನ್ನ ಮೊದಲಾದವರ ಕಾವ್ಯಗಳಲ್ಲಿ ಈ ಜನಪದ ಗೀತೆ, ಕತೆ, ಒಗಟು, ಗಾದೆಗಳನ್ನು ನಾವು ನೋಡಬಹುದು. ಇದರ ಪ್ರೇರಣೆ ಮತ್ತು ಪ್ರಭಾವ ಈ ಜನಪದ ಕಥೆ, ಗೀತೆ, ಒಗಟು, ಗಾದೆ ಇವುಗಳ ಪ್ರಭಾವ ಎಲ್ಲ ಕಾಲಕ್ಕೂ ಎಲ್ಲ ಕವಿಗಳಿಗೂ ಆಗಿದೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ಇನ್ನು ಶಾಸನ ಸಾಹಿತ್ಯದ ಹಿನ್ನೆಲೆಯಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯ ಹೇಗೆ ರೂಪುಗೊಳ್ತು ಅಂತ ನೋಡೋದಾದರೆ, ಕನ್ನಡ ಮತ್ತು ಕರ್ನಾಟಕದ ಇತಿಹಾಸಕ್ಕೆ ಮೊದಲ ಲಿಪಿ ರೂಪದ ದಾಖಲೆ ಯಾವುದು ಅಂದರೆ ಅದು ಶಾಸನ ಸಾಹಿತ್ಯ. ನಾವು ಗ್ರಂಥಗಳು, ಕವಿರಾಜ ಮಾರ್ಗ ಮೊದಲನೆಯ ಗ್ರಂಥ, ಕನ್ನಡದ ಮೊದಲನೆಯ ಗ್ರಂಥ. ಅದಕ್ಕೂ ಮೊದಲು ಹಲವಾರು ಕನ್ನಡ ಶಾಸನಗಳನ್ನು ನಾವು ನೋಡಬಹುದು. ಇದುವರೆಗೂ ಕನ್ನಡದ ಮೊದಲ ಪ್ರಾಚೀನ ಉಪಲಬ್ಧ ಶಾಸನ ಹಲ್ಮಿಡಿ ಶಾಸನ ಅಂತ ಹೇಳ್ತಾ ಇತ್ತು. ಇದರ ಕಾಲ 450. ಇದೇ ಸಮಯದ
ಮತ್ತೊಂದು ಶಾಸನ ತಾಳಗುಂದ ಶಾಸನ ಈಗ ಅತಿ ಪ್ರಾಚೀನ, ಇದಕ್ಕಿಂತ ಕೆಲವೇ ವರ್ಷಗಳ ಮೊದಲಿಂದು ಅಂತ ಈಗ ಹೇಳಲಾಗಿದೆ. ಈ ಹಲ್ಮಿಡಿ ಮತ್ತು ತಾಳಗುಂದ ಶಾಸನಕ್ಕೂ ಮೊದಲು ಕರುನಾಡಿನಲ್ಲಿ ಹಲವಾರು ಶಾಸನಗಳು ಲಭ್ಯವಾಗಿದೆ. ಆದರೆ ಅವೆಲ್ಲ ಸಂಸ್ಕೃತ ಪ್ರಾಕೃತ ಭಾಷೆಯಲ್ಲಿ ರಚನೆಯಾಗಿವೆ. ಅಶೋಕನ ಬಂಡೆಗಲ್ಲು ಶಾಸನಗಳು ಬಹಳ ಹಳೆಯದ್ದು, ಕ್ರಿಸ್ತಪೂರ್ವಕ್ಕೂ ಮೊದಲಿನಿದ್ದು ಅಂತ ಹೇಳಬಹುದು. ಬ್ರಹ್ಮಗಿರಿ, ಮಸ್ಕಿ, ಸಿದ್ದಾಪುರ ಮೊದಲಾದ ಕಡೆ ಅಶೋಕನ ಬಂಡೆಗಲ್ಲು ಶಾಸನಗಳು ಸಿಕ್ಕಿವೆ. ಈ ಶಾಸನಗಳು ಖರೋಷ್ಠಿ ಲಿಪಿಯಲ್ಲಿ ಇವೆ. ಈ ಶಾಸನಗಳ ಪ್ರಕಾರ ಕನ್ನಡ ಜನವಸತಿ ತಾಣಗಳು ಯಾವುದಿತ್ತು ಅಂದರೆ ಸುವರ್ಣಗಿರಿ ಮತ್ತು ಈಸಿಲ. ಅಶೋಕನ ಶಾಸನಗಳ ಪ್ರಕಾರ ಒಬ್ಬ ಲಿಪಿ ತಜ್ಞ ಚಡಪ ಎನ್ನುವನ ಹೆಸರು ಸಹ ಉಲ್ಲೇಖವಾಗಿದೆ. ಈತ ಮೊದಲ ಲಿಪಿಕಾರ ಇರಬಹುದು ಅಂತ ಸಹ ಹೇಳಲಾಗಿದೆ. ಕ್ರಿಸ್ತ ಶಕದ ನಂತರ ಶಾಸನ ಕವಿಗಳ ಉಲ್ಲೇಖಗಳು ನಮಗೆ ಸಿಕ್ಕಿವೆ. ಮೊದಲು ಶಾಸನ ಕವಿಗಳು ತಮ್ಮ ಹೆಸರನ್ನು ದಾಖಲಿಸ್ತಾ ಇರಲಿಲ್ಲ. ನಂತರದ ದಿನಗಳಲ್ಲಿ ಶಾಸನ ಕವಿಗಳು ತಮ್ಮ ಹೆಸರನ್ನು ಬರೀತಾ ಇದ್ರು ಶಾಸನಗಳ ಮೇಲೆ. ಬಾದಾಮಿ ಚಾಲುಕ್ಯರ ಕಾಲದ ಕೆಲವು ಕವಿಗಳು ತಮ್ಮ ಹೆಸರುಗಳನ್ನು ಶಾಸನದ ಮೇಲೆ ಉಲ್ಲೇಖಿಸ್ತಾ ಇದ್ರು. ಕನ್ನಡದ ಶಾಸನಗಳನ್ನು ನೋಡಿದಾಗ, ಪ್ರಾಚೀನ ಶಾಸನಗಳನ್ನು ನೋಡಿದಾಗ ದೇವಯ್ಯನ ಮಗ ಅಚಲನ್ ಕನ್ನಡದ ಮೊದಲ ಶಾಸನ ಕವಿ ಅಂತ ಹೇಳಬಹುದು. ನಂತರದಲ್ಲಿ ರವಿನಾಗಭಟ್ಟ, ಕವಿರಾಜರಾಜ, ಶ್ರೀಧರಯ್ಯ, ಕಬ್ಬದ ನಾಗಮಯ್ಯ, ಸುಬಗ, ಸಾಮಿಯಣ್ಣ, ನಾರಣ, ಕಮಲಾದಿತ್ಯ ಮೊದಲಾದವರು ಶಾಸನಗಳನ್ನು ರಚಿಸಿದ್ದಾರೆ ಅಂತ ನಾವು ನೋಡಿದ್ದೀವಿ. ಹಲವಾರು ಶಾಸನಗಳಲ್ಲಿ ಛಂದಸ್ಸಿನ ವಿಶೇಷತೆಯನ್ನು ಸಹ ನಾವು ನೋಡಬಹುದು. ತಮಟಕಲ್ಲು, ಐಹೊಳೆ, ಕಪ್ಪೆಯರ ಭಟ್ಟನ ಶಾಸನಗಳಲ್ಲಿ ಕನ್ನಡ ಛಂದಸ್ಸನ್ನು ನಾವು ನೋಡಬಹುದು. ಕೆಲವು ಶಾಸನಗಳು ಧರ್ಮದ ಬಗ್ಗೆ, ಆ ಕಾಲದ ಧಾರ್ಮಿಕ ಆಚಾರಗಳ ಬಗ್ಗೆ ಸಹ ಹೇಳಿವೆ. ಗಂಗರ ಕಾಲದಲ್ಲಿ ಓವನಿಗೆ ಮತ್ತು ಒನಕೆವಾಡು ಎಂಬ ಆಚಾರ ಇದ್ದಿದ್ದು ನಮಗೆ ಶಾಸನಗಳಿಂದ ಗೊತ್ತಾಗುತ್ತೆ. ಹೀಗಾಗಿ ನಮಗೆ ಶಾಸನ ಸಾಹಿತ್ಯ, ಕನ್ನಡದ ಕೃತಿರೂಪ ಸಾಹಿತ್ಯ ರಚನೆಯಾಗುವ ಮೊದಲು ಈ ಶಾಸನ ಸಾಹಿತ್ಯ ಇತ್ತು ಅಂತ ಗೊತ್ತಾಗುತ್ತೆ. ಅದಕ್ಕೆ ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರು ಏನು ಹೇಳಿದ್ದಾರೆ ಅಂದರೆ, ಶಾಸನಗಳು ಕನ್ನಡ ಸಾಹಿತ್ಯದ ತಲಕಾವೇರಿ ಅಂತ ಹೇಳಿದ್ದಾರೆ. ಹೀಗೆ ಆರಂಭದಲ್ಲಿ ಶಾಸನಗಳ ಮೂಲಕ ಕನ್ನಡ ಸಾಹಿತ್ಯ ರೂಪುಗೊಂಡು ನಂತರ ಕೃತಿರೂಪದ ಸಾಹಿತ್ಯ ರಚನೆಯಾಗ್ತಾ ಹೋಯಿತು ಅಂತ ಹೇಳಬಹುದು. ಈಗ ಕೃತಿರೂಪದ ಸಾಹಿತ್ಯದ ಹಿನ್ನೆಲೆಯಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯವನ್ನು ನಾವು ತಿಳ್ಕೊಳ್ಳೋಣ. ಕ್ರಿಸ್ತಶಕ 4 ಮತ್ತು 5ನೇ ಶತಮಾನದ ಶಾಸನಗಳನ್ನು ನೋಡಿದಾಗ ಸಮಸಂಸ್ಕೃತ ವೃತ್ತಗಳ ಬಳಕೆ ಕಾಣಿಸುತ್ತೆ. ಆ ಕಾಲದ ಬಹುತೇಕ ಶಾಸನಗಳು ವೀರ ಮತ್ತು ಪ್ರಶಸ್ತಿ ಶಾಸನಗಳು. ಕನ್ನಡದಲ್ಲಿ ಛಂದಸ್ಸಿನ ಪ್ರೌಢಿಮೆಯನ್ನು ಆ ಕಾಲದಲ್ಲಿ ನಮ್ಮ ಕವಿಗಳಿಗೆ ಇತ್ತು ಅಂತ ಈ ಶಾಸ್ತ್ರಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅಂದರೆ ಸಾಹಿತ್ಯ ಕೃತಿಗಳು ಆ ಹೊತ್ತಿಗಾಗಲೇ ರಚನೆಗೊಳ್ಳುತ್ತಿರಬೇಕು, ಆದರೆ ಅದು ನಮಗೆ ಲಭ್ಯವಿಲ್ಲದಿರ ಇರಬಹುದು. ಆರಂಭದಲ್ಲಿ ಕಾವ್ಯಕ್ಕೆ ಪ್ರಾಶಸ್ತ್ಯ, ಕಾವ್ಯದಲ್ಲಿ ಯಾವುದಕ್ಕೆ ಪ್ರಾಶಸ್ತ್ಯ ಇತ್ತು ಅಂದರೆ ಧರ್ಮ, ನೀತಿ, ರಸ, ಭಾವಗಳಿಗೆ ಪ್ರಾಶಸ್ತ್ಯ ಇತ್ತು. ಆದರೆ ನಂತರದ ದಿನಗಳಲ್ಲಿ, ಇದೇ ಪ್ರಾಚೀನ ಕಾಲದಲ್ಲೇ ನಂತರದ ದಿನಗಳಲ್ಲಿ ಅರ್ಥ ಚಮತ್ಕಾರ, ಉಕ್ತಿ, ವೈಚಿತ್ರ, ಪ್ರೌಢಿಮೆಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡುವ ಸಂಪ್ರದಾಯ ಬಂದುಬಿಡ್ತು. ಹಾಗಾಗಿ ಚಂಪು ಕಾವ್ಯದಲ್ಲಿ ಕಥೆಗಿಂತಲೂ ವರ್ಣನೆಗೆ ಹೆಚ್ಚು ಪ್ರಾಶಸ್ತ್ಯ ಸಿಗೋದಕ್ಕೆ ಆರಂಭ ಆಯಿತು. ಕೃತಿರೂಪದ ಸಾಹಿತ್ಯ ಹೊರಹೊಮ್ಮುವಾಗ ಬಹುತೇಕ ಕವಿಗಳಿಗೆ ಸಂಸ್ಕೃತದ ಸಾಹಿತ್ಯನೇ ಪ್ರಭಾವ ಬೀರ್ತು. ಸಂಸ್ಕೃತದಲ್ಲಿ ವಾಲ್ಮೀಕ, ವ್ಯಾಸ, ಭಾಸರದು ಒಂದು ಯುಗ ಇತ್ತು. ಬಾಣ, ಭಾರವಿ, ಭಟ್ಟ, ಹರ್ಷ, ಮಾಘ ಅವರದು ಮತ್ತೊಂದು ಯುಗ ಆಗಿತ್ತು. ಕನ್ನಡ ಕವಿಗಳೇನು ಮಾಡಿದ್ರು, ಮೊದಲ ಸಾಲಿನ ಸಂಸ್ಕೃತ ಕವಿಗಳ ಕಾವ್ಯಗಳಿಂದ ವಸ್ತುವನ್ನು ಆಯ್ದುಕೊಂಡ್ರು. ಅಂದರೆ ವಾಲ್ಮೀಕಿ, ವ್ಯಾಸ, ಭಾಸರ ವಸ್ತುವನ್ನು ಆಯ್ದುಕೊಂಡು ಎರಡನೆಯ ಸಾಲಿನ ಕವಿಗಳ ಅಂದರೆ ಬಾಣ, ಭಾರವಿ, ಭಟ್ಟ, ಹರ್ಷ, ಮಾಘ ಅವರ ರೀತಿ ಮತ್ತು ಶೈಲಿಗಳನ್ನು ಕನ್ನಡ ಕವಿಗಳು ಅನುಸರಿಸಿದ್ರು ಅಂತ ಹೇಳಬಹುದು. ಈ ರೀತಿಯಲ್ಲಿ ಕೃತಿ ಸಾಹಿತ್ಯ, ಕೃತಿರೂಪದ ಸಾಹಿತ್ಯ ಬರೋದಕ್ಕೆ ಶುರುವಾಗಿದ್ದು. ಕವಿರಾಜ ಮಾರ್ಗವನ್ನು ಬರೆದವರು
ಅಂದರೆ ಶ್ರೀ ವಿಜಯ 850 ಸುಮಾರಿನಲ್ಲಿ ಕವಿಗಳನ್ನು ಗದ್ಯ ಕವಿಗಳು ಮತ್ತು ಪದ್ಯ ಕವಿಗಳು ಅಂತ ವರ್ಗೀಕರಿಸಿದ್ದಾನೆ. ಇವನ ಪ್ರಕಾರ ವಿಮಲೋದಯ, ನಾಗಾರ್ಜುನ, ಜಯಬಂಧು, ದುರ್ವಿನೀತ ಇವರುಗಳು ಗದ್ಯ ಕವಿಗಳು. ಆದರೆ ಪರಮಶ್ರೀ ವಿಜಯ, ಕವೀಶ್ವರ, ಪಂಡಿತ, ಚಂದ್ರ, ಲೋಕಪಾಲ ಇವರೆಲ್ಲ ಪದ್ಯ ರಚನೆಕಾರರು ಅಂತ ಕವಿರಾಜ ಮಾರ್ಗ ಕವಿಗಳನ್ನು ವಿಂಗಡಿಸಿದ್ದ. ಸಂಸ್ಕೃತ ಮೂಲವಾಗಿ ಕನ್ನಡ ಸಾಹಿತ್ಯ ರೂಪುಗೊಳ್ಳೋದಕ್ಕೆ ಆರಂಭವಾದ ಈ ಸಮಯ ಪ್ರಾಚೀನ ಕನ್ನಡ ಸಾಹಿತ್ಯದ ಸಮಯ. ಈ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಮಾರ್ಗ ಛಂದಸ್ಸು ಪ್ರಮುಖವಾಗಿ ಬಳಸಲಾಗ್ತಿತ್ತು. ದೇಶೀಯತೆಯನ್ನು ಮುನ್ನೆಲೆಗೆ ತರುವ ಪ್ರಯತ್ನವನ್ನು ನಮ್ಮ ಕವಿಗಳು ಮಾಡ್ತಾನೆ ಇದ್ದರು. ಚತ್ತಾಣ, ಬೆದಂಡೆ ಮೊದಲಾದ ಪ್ರಕಾರವು ಕನ್ನಡದ್ದು ಅಂತ ಹೇಳಬಹುದಾಗಿತ್ತು. ಶ್ರೀ ವಿಜಯ ಮೊದಲಾದವರು ಚತ್ತಾಣ ಮತ್ತು ಬೆದಂಡೆಗಳಲ್ಲಿ ಕಾವ್ಯ ರಚನೆ ಮಾಡಿದ್ದಾರೆ ಅಂತ ಹೇಳಬಹುದು. ಕನ್ನಡದ ಅತಿ ಪ್ರಾಚೀನ ಉಪಲಬ್ಧ ಗ್ರಂಥ ಕವಿರಾಜ ಮಾರ್ಗ. ಮೊದಲ ಕಾವ್ಯ ಆದಿಪುರಾಣ. ವಿಜಯನ ಕವಿರಾಜ ಮಾರ್ಗವೇ ಮೊದಲ ಉಪಲಬ್ಧ ಗ್ರಂಥ ಆದರೂ ಆತ ಹಲವಾರು ಕವಿಗಳ ಹೆಸರುಗಳನ್ನು ಹೇಳಿದ್ದಾನೆ. ಅಂದರೆ ಇದರ ಹಿಂದೆ ಸಹ ಕಾವ್ಯಗಳ ರಚನೆ ಆಗಿತ್ತು, ಕೃತಿ ರೂಪದ ಸಾಹಿತ್ಯ ಬಂದಿತ್ತು, ಆದರೆ ಅವು ಲಭ್ಯವಿಲ್ಲ ಅಷ್ಟೇ. ಕವಿರಾಜ ಮಾರ್ಗ ಅಷ್ಟೇ ಅಲ್ಲ, ಇಮ್ಮಡಿ ನಾಗವರ್ಮನ ವೀರವರ್ಧಮಾನ ಪುರಾಣದಲ್ಲಿ ಹಲವಾರು ಕವಿಗಳ ಹೆಸರುಗಳಿವೆ. ಅದರಲ್ಲೂ ಶ್ರೀ ವಿಜಯ, ನಾಗವರ್ಮ, ನಾಗದೇವ ಮೊದಲಾದವರ ಹೆಸರುಗಳಿವೆ. ಈ ಪ್ರಾಚೀನ ಕನ್ನಡ ಸಾಹಿತ್ಯದ ಕೃತಿರೂಪದ ಗ್ರಂಥಗಳ ಬಗ್ಗೆ ನಮಗೆ ಆ ಗ್ರಂಥಗಳಿಂದ ಅಷ್ಟೇ ತಿಳ್ಕೊಳ್ಳೋದಿಲ್ಲ, ಬೇರೆ ಗ್ರಂಥಗಳು ಈ ಹಿಂದಿನ ಕೃತಿಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿವೆ. ಆ ಕೃತಿಗಳು ನಮಗೆ ಲಭ್ಯ ಇಲ್ಲದೆ ಇದ್ದರೂ ಬೇರೆ ಕೃತಿಗಳಲ್ಲಿ ಲಭ್ಯವಿರುವ ಮಾಹಿತಿಯ ಆಧಾರದಲ್ಲಿ ಮೊದಲು ಯಾವ ಯಾವ ಕೃತಿಗಳಿರಬಹುದು ಅನ್ನೋದನ್ನು ಊಹಿಸೋದಕ್ಕೆ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಪಂಪ ಪೂರ್ವ ಯುಗದಲ್ಲಿ ಯಾವ ಯಾವ ಸಾಹಿತ್ಯ ರಚಿತವಾಗಿತ್ತು ಅನ್ನೋದನ್ನು ಹಲವಾರು ಕನ್ನಡ ಗ್ರಂಥಗಳು ಹೇಳಿವೆ. ಕ್ರಿಸ್ತಶಕ 10ನೇ ಶತಮಾನದ ಆರಂಭದಲ್ಲಿ ಮೊದಲನೇ ಗುಣವರ್ಮ ಎಂಬ ಕವಿ ಇದ್ದ ಅಂತ ಕೆಲವು ಗ್ರಂಥಗಳು ಹೇಳಿವೆ. ಹಾಗೆ ಗಂಗದೊರೆ ಹಿರಿಯಪ್ಪನ ಆಸ್ಥಾನದಲ್ಲಿ ಗುಣವರ್ಮ ಎಂಬ ಇದ್ದ. ಆತ ತನ್ನ ಆಶ್ರಯದಾತನನ್ನು ಅಂದರೆ ಗಂಗದೊರೆ ಹಿರಿಯಪ್ಪನನ್ನು ಶೂದ್ರಕನೊಂದಿಗೆ ಹೋಲಿಸಿ ಕಾವ್ಯವನ್ನು ರಚಿಸಿದ್ದ. ನಂತರದ ದಿನಗಳಲ್ಲಿ ಪಂಪ, ಪೊನ್ನ, ರನ್ನ ಇತ್ಯಾದಿ ಕವಿಗಳು ತಮ್ಮ ಆಶ್ರಯದಾತರುಗಳ ಬಗ್ಗೆ ಅಷ್ಟೇ ಅಲ್ಲದೆ ಬೇರೆ ವಿಷಯಗಳ ಬಗ್ಗೆ ಸಹ ಕಾವ್ಯಗಳನ್ನು ರಚಿಸಿದ್ದಾರೆ. ಹೀಗೆ ಉಪಲಬ್ಧ ಕೃತಿಗಳ ಆಧಾರದಿಂದ ಲಭ್ಯವಿಲ್ಲದ ಕೃತಿಗಳ ಬಗ್ಗೆ ಅದರ ಸಾಹಿತ್ಯ ಪರಂಪರೆಯನ್ನು ನಾವು ಗ್ರಹಿಸಬಹುದು. ಹೀಗೆ ಕೃತಿರೂಪದ ಸಾಹಿತ್ಯದ ಹಿನ್ನೆಲೆಯಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯ ಹೇಗೆ ರೂಪುಗೊಂಡಿತು ಅಂತ ನಾವು ನೋಡಿದ್ವಿ. ಈಗ ಪ್ರಾಚೀನ ಕನ್ನಡ ಸಾಹಿತ್ಯದ ಲಕ್ಷಣಗಳು ಏನು ಅಂತ ನೋಡೋಣ. ಪ್ರಾಚೀನ ಕನ್ನಡ ಸಾಹಿತ್ಯ ಹಲವು ರೂಪಗಳಲ್ಲಿದೆ, ಒಂದು ಚೌಕಟ್ಟಿನಲ್ಲಿ ಹುಟ್ಟಿಲ್ಲ. ಕ್ರಿಸ್ತಶಕ 4 ಮತ್ತು 5ನೇ ಶತಮಾನದ ಪ್ರಶಸ್ತಿ ಶಾಸನಗಳು, ವೀರ ಶಾಸನಗಳಲ್ಲಿ ಖ್ಯಾತ ಕರ್ನಾಟಕ, ಸಮವೃತ್ತ, ಗದ್ಯಾನ್ವಿತ ಸಾಹಿತ್ಯವನ್ನು ನಾವು ನೋಡಬಹುದು. ತಮಟಕಲ್ಲು ಶಾಸನ, ಕಪ್ಪೆ ಅರಭಟ್ಟನ ಬಾದಾಮಿ ಶಾಸನ, ಶ್ರವಣಬೆಳಗೊಳದ ಶಾಸನಗಳಲ್ಲಿ ಕಾವ್ಯಾತ್ಮಕ ಅಂಶಗಳನ್ನಿರೋದನ್ನು ನಾವು ನೋಡಬಹುದು. ಹಾಗೆ ವಡ್ಡಾರಾಯಣ, ಚಾವುಂಡರಾಯ ಪುರಾಣ ಇವುಗಳು ಗದ್ಯ ಕೃತಿಗಳು. ಅಂದರೆ ಒಂದೇ ಚೌಕಟ್ಟಿನಲ್ಲಿಲ್ಲ, ವಿವಿಧ ರೂಪಗಳಲ್ಲಿರೋದನ್ನು ನಾವು ಈಗ ನೋಡ್ತಾ ಇದ್ದೀವಿ. ಹಾಗೆ ಹಲವಾರು ಕೃತಿಗಳಲ್ಲಿ ಕಾವ್ಯಾತ್ಮಕ ಅಂಶಗಳಿರೋದನ್ನು ನಾವು ಕಾಣಬಹುದು. ಅಂದರೆ ಗದ್ಯ ಸಹ ಸೃಜನಶೀಲ ಸಾಹಿತ್ಯದ ಒಂದು ಕಾವ್ಯಾತ್ಮಕ ನೋಟ ಅಂತ ಹೇಳಬಹುದು. ಈ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಬರೀ ಗದ್ಯ ಮತ್ತು ಪದ್ಯಗಳ ಕಾವ್ಯಗಳಷ್ಟೇ ಅಲ್ಲ, ಟೀಕೆಗಳು, ವ್ಯಾಖ್ಯಾನ ಕೃತಿಗಳು ಸಹ
ಬಂದಿವೆ. ಅವುಗಳಲ್ಲಿ ಪ್ರಮುಖವಾದದ್ದು ವಾದಿಕುಮುದ ಚಂದ್ರನ ಪ್ರತಿಷ್ಠಾಕಲ್ಪ ಕನ್ನಡ ವ್ಯಾಖ್ಯಾನ, ಮೇಘಚಂದ್ರನ ಸಮಾಧಿ ಶತಕದ ಕನ್ನಡ ವ್ಯಾಖ್ಯಾನಗಳನ್ನು ನಾವು ಕಾಣಬಹುದು. ಹಾಗೆ ಹಲವಾರು ಧಾರ್ಮಿಕ ರಚನೆಗಳನ್ನು ಸಹ ನಾವು ನೋಡಬಹುದು. ಧಾರ್ಮಿಕ ಕೃತಿಗಳು ಬಹಳಷ್ಟು ಇವೆ. ಮತ್ತು ಧಾರ್ಮಿಕ ಕೃತಿಗಳಲ್ಲದೆ ವ್ಯಾಕರಣ, ನಿಘಂಟು, ಶಾಸ್ತ್ರ ವಿಷಯಗಳ ಬಗ್ಗೆ ಸಹ ಕೃತಿಗಳನ್ನು ರಚನೆ ಆಗಿರೋದು ನಾವು ನೋಡಬಹುದು. ಅದರಲ್ಲಿ ಮುಖ್ಯವಾಗಿ ಜಿನಾಕ್ಷರಮಾಲೆ, ರನ್ನಕಂದ, ಚಂದ್ರನಾಥಾಷ್ಟಕ, ಜಾತಕ ತಿಲಕ, ಚಂದ್ರಚೂಡಾಮಣಿ ಶತಕ, ಕಾವ್ಯಾವಲೋಕನ, ಅಭಿಧಾನ ವಸ್ತುಕೋಶ, ಲೋಕೋಪಕಾರ ಇವುಗಳೆಲ್ಲ ವ್ಯಾಕರಣ, ನಿಘಂಟು, ಶಾಸ್ತ್ರ ವಿಷಯಗಳ ಬಗ್ಗೆ ಕೃತಿಗಳಿರೋದನ್ನು ನಾವು ನೋಡಬಹುದು. ಈ ಶಾಸ್ತ್ರ ಗ್ರಂಥಗಳಲ್ಲಿ ವರ್ಣನೆಗಿಂತ ವಿಷಯ ನಿರೂಪಣೆ ಪ್ರಮುಖವಾದ ಉದ್ದೇಶವಾಗಿದೆ. ಹೀಗೆ ಪ್ರಾಚೀನ ಕನ್ನಡ ಸಾಹಿತ್ಯ ಗದ್ಯ, ಶಾಸ್ತ್ರ, ಕಾವ್ಯರೂಪಕ ಇವುಗಳೆಲ್ಲ ಚಂಪು ಹಿನ್ನೆಲೆಯಲ್ಲಿ ನಿರೂಪಣೆಯಾಗಿರೋದನ್ನು ನಾವು ನೋಡಬಹುದು. ಈ ಪ್ರಾಚೀನ ಕನ್ನಡ ಸಾಹಿತ್ಯಕ್ಕೆ ಸಂಸ್ಕೃತದ ಪಂಚಮಹಾಕವಿಗಳಾದ ಕಾಳಿದಾಸ, ಮಾಘ, ಭಾರವಿ, ಭಾಸ, ಭಾಡ ಇವರ ಪ್ರಭಾವ ಇರೋದನ್ನು ನಾವು ಕಾಣ್ತೀವಿ. ಮೊದಲನೇ ಗುಣವರ್ಮನ ಶೂದ್ರಕ ಕಾವ್ಯದಿಂದ ಹಿಡಿದು ಚಂಪು ಕಾವ್ಯ ಪ್ರಕಾರ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ವಿಶೇಷ ಸ್ಥಾನಮಾನವನ್ನು ಗಳಿಸಿತು. ಚಂಪುವೇ ಹಳಗನ್ನಡ ಸಾಹಿತ್ಯದ ಮುಖ್ಯ ರೂಪ ಅಂತ ಹೇಳಬಹುದು. ಇನ್ನು ಕಾವ್ಯ ಮೀಮಾಂಸೆಗೆ ಸಂಬಂಧಿಸಿದಂತೆ ಭರತನ ನಾಟ್ಯಶಾಸ್ತ್ರದಲ್ಲಿ ರಸ ನಿರೂಪಣೆಯ ವಿವರ ಇದ್ದರೂ ಕಾವ್ಯದ ಲಕ್ಷಣಗಳ ವಿವರವಿಲ್ಲ. ಆದರೆ ಕ್ರಿಸ್ತಶಕ 6ನೇ ಶತಮಾನದ ಭಾಮಹ ತನ್ನ ಕಾವ್ಯಾಲಂಕಾರದಲ್ಲಿ 4 ಕಾವ್ಯಬದ್ಧಗಳನ್ನು ಹೇಳಿದ್ದಾನೆ. ಮಂತ್ರಾಲೋಚನೆ, ದೂತ ಪ್ರಯಾಣ, ಯುದ್ಧ ಮತ್ತು ನಾಯಕಾಭ್ಯುದಯ ಈ 4 ಬಂಧಗಳು ಮಾತ್ರ ಮಹಾಕಾವ್ಯಕ್ಕೆ ಮುಖ್ಯವಾದದ್ದು ಅಂತ ಹೇಳಿದ್ದಾನೆ. ಆದರೆ ದಂಡಿ, ನಂತರದಲ್ಲಿ ಬಂದ ದಂಡಿ ತನ್ನ ಕಾವ್ಯಾದರ್ಶದಲ್ಲಿ ಸರ್ಗಬಂಧೋ ಮಹಾಕಾವ್ಯ ಮುಚ್ಚತೆ ತಸ್ಯ ಲಕ್ಷಣಂ ಅಂತ ಹೇಳಿದ್ದಾನೆ. ಅಂದರೆ 18 ವರ್ಣನೆಗಳು ಕಾವ್ಯದಲ್ಲಿರಬೇಕು, ಅದಕ್ಕೆ ಅಷ್ಟಾದಶ ವರ್ಣನೆಗಳು ಅಂತ ಹೇಳಲಾಗಿದೆ. ಈ ಅಷ್ಟಾದಶ ವರ್ಣನೆಗಳು ಇದ್ದರೆ ಅದು ಒಂದು ಕಾವ್ಯವಾಗತ್ತೆ ಅಂತ ದಂಡಿ ಹೇಳಿರೋದು. ಈ ಅಷ್ಟಾದಶ ವರ್ಣನೆಗಳು ಯಾವ್ಯಾವುದ್ರದ್ದು ಅಂದರೆ ನಗರ, ಕಡಲು, ಗಿರಿ, ಋತು, ಚಂದ್ರೋದಯ, ಸೂರ್ಯೋದಯ, ವನವಿಹಾರ, ಜಲಕ್ರೀಡೆ, ಮಧುಪಾನ, ಸುರತೋತ್ಸವ, ವಿನೋದ, ವಿವಾಹ, ಕುಮಾರೋದಯ, ಮಂತ್ರಾಲೋಚನೆ, ಧೂತಕಾರ್ಯ, ಪ್ರಯಾಣ, ಯುದ್ಧ, ನಾಯಕಾಭ್ಯುದಯ ಇವುಗಳೆಲ್ಲ ಇರೋದು ಒಂದು ಮಹಾಕಾವ್ಯ ಅಂತ ದಂಡಿ ಹೇಳಿದ್ದು. ಕನ್ನಡ ಲಕ್ಷಣಕಾರರು ಮುಖ್ಯವಾಗಿ ಶ್ರೀ ವಿಜಯ, ಇಮ್ಮಡಿ ನಾಗವರ್ಮ, ಉದಯಾದಿತ್ಯ, ಮಾಧವ ಮೊದಲಾದವರು ಈ 18 ವರ್ಣನಾಂಗಗಳನ್ನು ಒಪ್ಪಿಕೊಂಡಿದ್ದಾರೆ. ಇಲ್ಲಿ ವರ್ಣನೆ ಮಾತ್ರ ಅಲ್ಲ, ರಾಜ, ಪ್ರಕೃತಿ ಮತ್ತು ವ್ಯಕ್ತಿ ಕೇಂದ್ರಿತ ನೆಲೆಗಳನ್ನು ನಾವು ಇವರ ವರ್ಣನೆಯಲ್ಲಿ ನಾವು ಕಾಣಬಹುದು. ಇವುಗಳ ಜೊತೆಗೆ ಧರ್ಮ, ಅರ್ಥ, ಸಂಸ್ಕೃತಿ ಮತ್ತು ಚರಿತ್ರೆಯ ವಿವರಗಳನ್ನು ಪ್ರಾಚೀನ ಕನ್ನಡ ಸಾಹಿತ್ಯದ ಕಾವ್ಯಗಳಲ್ಲಿ ನಾವು ನೋಡಬಹುದು. ಬೇಂದ್ರೆಯವರ ಪ್ರಕಾರ ಕಾವ್ಯ ರಚನೆಗೆ 3 ಕಾರಣ ಇದೆ ಅಂತ ಹೇಳ್ತಾರೆ. ಒಂದು ಶ್ರವಣಪ್ರಿಯವಾದ ಬಹುಜನ ಸಮಾಜ, ಮತ್ತೊಂದು ಪ್ರತಿಷ್ಠಾಪ್ರಿಯವಾದ ವಿದ್ವಾನ್ ಪಂಡಿತ ವರ್ಗ, ಮತ್ತು ಮೂರನೆಯವರು ಕೀರ್ತಿಪ್ರಿಯವಾದ ಆಶ್ರಯಶೀಲ ರಾಜ. ಈ 3 ವರ್ಗಗಳಿಗಾಗಿ ಕಾವ್ಯಗಳನ್ನು ರಚನೆ ಮಾಡಲಾಗ್ತಿತ್ತು ಅಂತ ಬೇಂದ್ರೆಯವರು ಹೇಳಿದ್ದಾರೆ ಪ್ರಾಚೀನ ಕನ್ನಡ ಸಾಹಿತ್ಯದ ಕಾಲಮಾನದಲ್ಲಿ. ಈ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ನಾವು ರಾಜಭಕ್ತಿ ಮತ್ತು ದೈವಭಕ್ತಿ ಎರಡರನ್ನು ನಾವು ನೋಡಬಹುದು. ಪ್ರಾಚೀನ ಕನ್ನಡ ಕಾವ್ಯ ಎಂದ ಕೂಡಲೇ ಲೌಕಿಕ ಮತ್ತು ಆಗಮಿಕ ಕಾವ್ಯ ಪರಂಪರೆಯನ್ನು ಕಾಣ್ತೀವಿ. ಆಗಮಿಕ ಕಾವ್ಯ ಅಂದರೆ ಧರ್ಮಾಧಾರಿತವಾದದ್ದು, ಲೌಕಿಕ ಕಾವ್ಯ ಅಂದರೆ ವರ್ತಮಾನದ ವಿವರಗಳನ್ನು ಒಳಗೊಂಡ ಬದುಕಿನ ಚಿತ್ರಣಗಳನ್ನು ಕಾವ್ಯಾತ್ಮಕವಾಗಿ ವಿವರಿಸೋದು ಲೌಕಿಕ ಕಾವ್ಯಗಳು. ಈ ಆಗಮಿಕ ಮತ್ತು ಲೌಕಿಕದ ಜೊತೆಗೆ ಶಾಸ್ತ್ರಗಳನ್ನು ಹೇಳುವ ಕೃತಿಗಳು ಸಹ ರಚಿತವಾಗಿದೆ. ಹೀಗಾಗಿ ಪ್ರಾಚೀನ ಕನ್ನಡ ಸಾಹಿತ್ಯ ವಿಶೇಷವಾಗಿ ಕಾವ್ಯಗಳನ್ನೇ ಮುಖ್ಯ ನೆಲೆಯಾಗಿ ಪರಿಗಣಿಸಲಾಗಿದೆ. ಸಾಹಿತ್ಯದ ಹಿನ್ನೆಲೆಯಾಗಿ ಲೌಕಿಕ ಅಂಶಗಳು ಕಾರಣವಾಗಿದೆ, ಹಾಗೆಯೇ ಆಗಮಿಕ ಅಂಶಗಳು ಸಹ ಕಾರಣವಾಗಿದೆ. ಒಂದು ಸಾಹಿತ್ಯ ರೂಪುಗೊಳ್ಳಲು ಈ ಎರಡೂ ಸಮತೂಕವಾಗಿ ಇರೋದನ್ನು ನಾವು
ಪ್ರಾಚೀನ ಕನ್ನಡ ಸಾಹಿತ್ಯದ ಲಕ್ಷಣವಾಗಿ ನಾವು ನೋಡಬಹುದು. ಹಾಗೂ ಈ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ರಾಜಕೀಯ ಮತ್ತು ಧಾರ್ಮಿಕದ ಜೊತೆ ಸಾಂಸ್ಕೃತಿಕ ಅಂಶಗಳು ಸಹ ಪ್ರಾಚೀನ ಕನ್ನಡ ಸಾಹಿತ್ಯದ ಲಕ್ಷಣಗಳನ್ನಾಗಿ ನಾವು ನೋಡಬಹುದು. ಹಾಗೆ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಮಾರ್ಗ ಮತ್ತು ದೇಸೀಯತೆಯ ಸಮನ್ವತೆ ಇದೆ ಅಂತ ಹೇಳಬಹುದು. ಕವಿರಾಜ ಮಾರ್ಗಕಾರ ಹೇಳಿದಂತೆ ಚತ್ತಾಣ ಮತ್ತು ಬೆದಂಡೆಗಳ ಭಾಷಿಕ ಅನ್ವಯಿಕತೆಯು ಈ ಪ್ರಕಾರದಲ್ಲಿ ಕಾಣಸಿಗುತ್ತೆ. ಹೀಗಾಗಿ ಏಕನೆಲೆ ಬಹುದೃಷ್ಟಿಕೋನ ಎಂಬ ಅಂಶದ ಅಡಿಯಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯ ರೂಪುಗೊಂಡಿದೆ. ಇವುಗಳ ಲಕ್ಷಣ ವಿಶೇಷವಾಗಿದೆ ಅಂತ ಹೇಳಬಹುದು. ಇನ್ನು ಪ್ರಾಚೀನ ಕನ್ನಡ ಸಾಹಿತ್ಯದ ಬೆಳವಣಿಗೆ ಹೇಗಾಯಿತು ಅಂತ ನೋಡೋದಾದರೆ, ಆರಂಭದಲ್ಲಿ ಅಶೋಕನ ಕಾಲಕ್ಕೆ ಪ್ರಾಕೃತ ಆಡಳಿತ ಭಾಷೆಯಾಗಿತ್ತು. ಕನ್ನಡ ಭಾಷೆಯ ಬಳಕೆ ಬಹಳ ಕಡಿಮೆ, ಅತ್ಯಲ್ಪವಾಗಿತ್ತು. ಅನಂತರ ಬಂದ ಶಾತವಾಹನರು ಮತ್ತು ಕದಂಬರು ಸಂಸ್ಕೃತವನ್ನು ಆಡಳಿತ ಭಾಷೆಯಾಗಿ ಸ್ವೀಕರಿಸಿದರು. ಕದಂಬರು ಕನ್ನಡದ ಮೊದಲ ರಾಜವಂಶ ಆಗಿದ್ದರೂ ಸಹ ಆ ಸಮಯದಲ್ಲಿ ಸಂಸ್ಕೃತನೇ ಆಡಳಿತ ಭಾಷೆಯಾಗಿತ್ತು. ಮುಂದೆ 5ನೇ ಶತಮಾನದ ಹೊತ್ತಿಗೆ ಕನ್ನಡ ಆಡಳಿತ ಭಾಷೆಯ ಸ್ಥಾನಮಾನವನ್ನು ಪಡೆದುಕೊಂಡಿತ್ತು. ಶಾಸನಗಳಲ್ಲಿ ವೀರ, ದಾನ ಹಾಗೂ ಪ್ರಶಸ್ತಿ ಗುಣಗಳನ್ನು ಸಾರುವ ಕಾರಣಕ್ಕಾಗಿ ಸಾಹಿತ್ಯ ಬಳಕೆಯಾಗ್ತಾ ಇತ್ತು. 7ನೇ ಶತಮಾನದ ಹೊತ್ತಿಗೆ ತ್ರಿಪದಿಗಳ ರೂಪದಲ್ಲಿ ಸಾಹಿತ್ಯ ರೂಪುಗೊಳ್ಳೋದಕ್ಕೆ ಆರಂಭ ಆಗಿತ್ತು. ರಾಷ್ಟ್ರಕೂಟ ಮತ್ತು ತಲೆಕಾಡಿನ ಗಂಗರ ಕಾಲದಲ್ಲಿ ಸಾಹಿತ್ಯ ಕೃತಿ ರೂಪವನ್ನು ಧರಿಸಿ ಹಲವಾರು ಪ್ರಮುಖ ಕೃತಿಗಳು ರೂಪುಗೊಳ್ಳಲು ಸಾಧ್ಯ ಆಯಿತು. 9ನೇ ಶತಮಾನದ ವೇಳೆಗೆ ರಾಜನ ತನ್ನ ಆಶ್ರಯದಾತನಾದ ರಾಜನ ಕೀರ್ತಿಸ್ತುತಿಗೆ ಮತ್ತು ಅವರ ಕವಿಯ ಧರ್ಮಸ್ತುತಿಗೆ ಕಾವ್ಯಗಳು ಮತ್ತು ಸಾಹಿತ್ಯ ವೇದಿಕೆಯಾಗಿ ಕಾಣ್ತು. ಅದೇ ಕಾಲದಲ್ಲಿ ಶಾಸ್ತ್ರಕ್ಕೆ ಸಂಬಂಧಿಸಿದ ಕೃತಿಗಳು ಸಹ ರೂಪುಗೊಳ್ತು, ರಚನೆಯಾಯಿತು. ಲೌಕಿಕ ಮತ್ತು ಆಗಮಿಕ ಕಾವ್ಯಗಳು ವ್ಯಕ್ತಿ ಮತ್ತು ಮೋಕ್ಷದ ವಿಷಯವನ್ನು ಜನರಿಗೆ ಹೇಳೋದಕ್ಕೆ ಕೃತಿಗಳು ರಚನೆಯಾಯಿತು. ಈ ಕವಿಗಳ ಕೃತಿಗಳು ರಾಜನನ್ನು ಹೊಗಳಲು ಮಾತ್ರ ಇಲ್ಲ, ಕವಿ ಕೇವಲ ಹೊಗಳು ಭಟನಲ್ಲ. ಅವನ ಕಾವ್ಯಗಳು ಮುಖಸ್ತುತಿಯಂತೆ ಕಾಣುತ್ತೆ, ಆದರೆ ರಾಜನಿಗೆ ಹೇಳಬೇಕಾದ ವಿಷಯಗಳನ್ನು ಕಾವ್ಯಾತ್ಮಕವಾಗಿ ನಿರೂಪಿಸಿ ಶಾಂತಿ ಕಾಪಾಡುವ ಶಾಂತಿ ದೂತನಾಗಿ ಕವಿ ತನ್ನ ಕೆಲಸವನ್ನು ನಿರ್ವಹಿಸಬೇಕಾಗತ್ತೆ. ಆ ಕಾಲದಲ್ಲಿ ಆ ಪ್ರಾಚೀನ ಕನ್ನಡ ಸಾಹಿತ್ಯ ಸಹ ಈ ಕಾರ್ಯವನ್ನು ಮಾಡಿದೆ. ದುರ್ಗಸಿಂಹನ ಪಂಚತಂತ್ರ ಪ್ರಾಣಿ ಪ್ರಪಂಚದ ಕಥೆ ಆದರೂ ಸಹ ರಾಜಮನೆತನದವರೆಗೆ ಸೂಕ್ತ ಮಾರ್ಗದರ್ಶನ ನೀಡುವ ಕೃತಿಯಾಗಿತ್ತು. ಪಂಪ, ರನ್ನ, ಪೊನ್ನ ಮೊದಲಾದವರು ರಾಜನ ಶೌರ್ಯ ಗುಣವನ್ನು ಉದಾತ್ತವಾಗಿ ಹೇಳಿದರೆ, ಮೊದಲನೆಯ ನಾಗವರ್ಮ ತನ್ನ ಆಶ್ರಯದಾತನ ಪ್ರೇಮ ಗುಣವನ್ನು ಇಷ್ಟಪಡ್ತಾನೆ. ಹೀಗೆ ರಾಜನಿಷ್ಠೆ, ಶೌರ್ಯಗುಣ, ಧರ್ಮಗುಣ, ಪ್ರೀತಿ ಮತ್ತು ಮೌಲ್ಯ ಈ ಎಲ್ಲವನ್ನ ಪ್ರಚಾರ ಮಾಡೋದಕ್ಕೆ ಪ್ರಾಚೀನ ಕನ್ನಡ ಸಾಹಿತ್ಯ ಮಾಧ್ಯಮವಾಗಿ ಬಳಕೆಯಾಯಿತು. ನಂತರದ ದಿನದ ವಚನ ಚಳವಳಿ, ದೇಸಿ ಸಾಹಿತ್ಯ ಇವುಗಳಿಗೆಲ್ಲ ಪ್ರಾಚೀನ ಕನ್ನಡ ಸಾಹಿತ್ಯದ ಸಮಯದಲ್ಲಿ ನಡೆದ ಆಗು ಹೋಗುಗಳೇ ಕಾರಣವಾಯಿತು ಅಂತ ಹೇಳಬಹುದು. ಹೀಗೆ ಪ್ರಾಚೀನ ಕನ್ನಡ ಸಾಹಿತ್ಯದ ಸಮಯದಲ್ಲಿ ಜನರ ಭಾವವಾಗಿ ರೂಪ ತಳೆದ ಸಾಹಿತ್ಯ ಮುಂದೆ ಶಿಲೆಗಳ ಮೇಲೆ ಬರೆಯಲಾಯಿತು, ತಾಮ್ರಪಟಗಳ ಮೇಲೆ ಬರೆಯಲಾಯಿತು ಮತ್ತು ಆಡಳಿತದ ಅವಿಭಾಜ್ಯ ಅಂಗವಾಯಿತು. ನಂತರ ಅವು ವಿಸ್ತರಣೆಗೊಂಡು ಸಂಪದ್ಭರಿತ ಕಾವ್ಯವೃಕ್ಷವಾಗಿ ಮೈದಾಳಿತು. ಹೀಗೆ ಹಲವು ಮಜಲುಗಳೊಡನೆ ಪ್ರಾಚೀನ ಕನ್ನಡ ಸಾಹಿತ್ಯ ತನ್ನ ವಿಸ್ತಾರತೆಯನ್ನು ಕಂಡುಕೊಂಡು ಬೆಳವಣಿಗೆಯನ್ನು ಹೊಂದಿತು ಅಂತ ನಾವು ಇಲ್ಲಿ ಗಮನಿಸಿದ್ವಿ. ಪ್ರಾಚೀನ ಕನ್ನಡ ಸಾಹಿತ್ಯದ ಮಹತ್ವ ಏನು ಅಂತ ಈಗ ನೋಡೋಣ. ಯಾವುದೇ ಒಂದು ಪ್ರಾಂತ್ಯದ ಪ್ರದೇಶದ ಮಹತ್ವವನ್ನು ನಾವು ತಿಳಿಬೇಕಾದ್ರೆ ಅಲ್ಲಿ ಆ ಪ್ರದೇಶದಲ್ಲಿ ರಚಿತವಾದ ಸಾಹಿತ್ಯದಲ್ಲಿರುವ ಅಂಶಗಳನ್ನು ನಾವು ಅವಲೋಕಿಸಬೇಕಾಗತ್ತೆ. ಅಖಂಡ ಭಾರತದಲ್ಲಿ ಕನ್ನಡಕ್ಕೆ ವಿಶೇಷವಾದ ಸ್ಥಾನಮಾನ ಇದೆ. ಇದಕ್ಕೆ ಕಾರಣ ಇಲ್ಲಿನ ರಾಜಕೀಯ, ಧಾರ್ಮಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಅಂಶಗಳು ಅಂತ ಖಂಡಿತವಾಗಿ ಹೇಳಬಹುದು. ಕರ್ನಾಟಕ ಹಲವು ಸಂಸ್ಕೃತಿಗಳ ನೆಲೆದಾಣವಾಗಿತ್ತು. ಬೌದ್ಧ ಧರ್ಮದಿಂದ ಹಿಡಿದು ಎಲ್ಲ ಧರ್ಮಗಳು ಕರ್ನಾಟಕದ ಪ್ರದೇಶಗಳಲ್ಲಿ ಬಹುಕಾಲ ನೆಲೆ ನಿಂತು
ತನ್ನ ಸಂಸ್ಕೃತಿಯನ್ನು ಜನಗಳಲ್ಲಿ ಹರಡಿತು. ನಂತರ ಹಲವಾರು ಧರ್ಮಗಳು ಮರೆಯಾಗಿ ಹೋಗಿವೆ. ಉಳಿದಿರುವ ಧರ್ಮಗಳು ಸಹ ಶತಮಾನಗಳಿಂದ ತನ್ನ ಅಸ್ತಿತ್ವದ ಉಳಿವಿಗಾಗಿ ಹೋರಾಡ್ತಾ ಬಂದಿದೆ ಅನ್ನೋದನ್ನು ನಾವು ನೋಡಬಹುದು. ಈ ನೆಲೆಯ ಸ್ಪಷ್ಟ ಛಾಯೆಯಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯವನ್ನು ನಾವು ನೋಡಬಹುದು. ಈ ಎಲ್ಲ ವಿವರಗಳನ್ನು ನಾವು ಆ ಪ್ರಾಚೀನ ಕನ್ನಡ ಸಾಹಿತ್ಯದ ವಿವಿಧ ಕೃತಿಗಳಲ್ಲಿ ಕಾಣಬಹುದಾಗಿದೆ. ಚಾರಿತ್ರಿಕ ವಿಷಯಗಳನ್ನು ಸಹ ಪ್ರಾಚೀನ ಕನ್ನಡ ಸಾಹಿತ್ಯ ನೀಡುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಭಾರತದ ಇತಿಹಾಸದಲ್ಲಿ ಕರ್ನಾಟಕದ ಅರಸುಗಳು ಬಹಳ ಖ್ಯಾತರಾಗಿದ್ದರು. ಪುಲಕೇಶಿ ಮತ್ತು ಹರ್ಷವರ್ಧನರ ನಡುವೆ ನಡೆದ ಯುದ್ಧ, ಚೋಳರಾಜಿತ್ಯ ಮತ್ತು ರಾಷ್ಟ್ರಕೂಟರ 3ನೇ ಕೃಷ್ಣರ ಯುದ್ಧ, 6ನೆಯ ವಿಕ್ರಮಾದಿತ್ಯನ ವಿದಿಗ್ವಿಜಯ, ವಿಜಯನಗರದ ಕೃಷ್ಣದೇವರಾಯ ಹೇಗೆ ಇಡೀ ದಕ್ಷಿಣ ಭಾರತವನ್ನು ಆಳದ, ಈ ಎಲ್ಲ ಐತಿಹಾಸಿಕ ಘಟನೆಗಳನ್ನು ಕನ್ನಡದ ಸಾಹಿತ್ಯ ಕೃತಿಗಳು ಜನರಿಗೆ ಹೇಳಿವೆ ಅಂತ ಸ್ಪಷ್ಟವಾಗಿ ನಾವು ಹೇಳಬಹುದು. ಇತಿಹಾಸಕಾರರಿಗೆ ಪ್ರಾಚೀನ ಕನ್ನಡ ಸಾಹಿತ್ಯ ಕೃತಿಗಳು ಪ್ರಾಥಮಿಕ ಆಕರಗಳು ಅಂತ ಹೇಳಲಾಗಿದೆ. ಚಾರಿತ್ರಿಕ ವಿವರಗಳನ್ನು ಸಾಹಿತ್ಯ ಕಟ್ಟಿಕೊಡುತ್ತೆ. ಈ ನೆಲೆಯಲ್ಲಿ ಕನ್ನಡ ಸಾಹಿತ್ಯ ಸರ್ವಕಾಲಕ್ಕೂ ಸಂಶೋಧನೆಯ ಹೊಸ ತಿಳುವಳಿಕೆಗೆ ಒಂದು ದಾರಿದೀಪವಾಗಿದೆ ಅಂತ ಹೇಳಲಾಗಿದೆ. ಒಂದು ನಿರ್ದಿಷ್ಟ ಸ್ಥಳದ ಸಾಂಸ್ಕೃತಿಕ ಅರಿವನ್ನು ಮೂಡಿಸಲು ಸಹಾಯ ಆಗೋದು ಸಾಹಿತ್ಯ. 10ನೇ ಶತಮಾನದಲ್ಲಿದ್ದ ಜನಪದ ಆಟಗಳು, ಜನಜೀವನ, ರೂಢಿ, ಆಚಾರ ವಿಚಾರ, ಸಾಮಾಜಿಕ ಕಟ್ಟುಕಟ್ಟಳೆಗಳು, ಈ ಎಲ್ಲವನ್ನು ನಮಗೆ ಕಾವ್ಯಗಳು, ಆ ಕಾಲದ ಕಾವ್ಯಗಳು ತಿಳಿಸ್ಕೊಡುತ್ತೆ. ಸೂಳಿಗೇರಿಯ ವರ್ಣನೆ ಕೇವಲ ಕಾವ್ಯಾತ್ಮಕವಾಗಿರದೆ ಅಂದಿನ ಸಾಮಾಜಿಕ ರೀತಿಯೊಂದರ ಸಾಕ್ಷಿಯಾಗಿದೆ. ಯುದ್ಧ ಕೌಶಲ, ವಸತಿ ಚಿತ್ರಣ, ಸಪ್ತಾಂಗ ರೀತಿ ನೀತಿಗಳು ಕಾವ್ಯಗಳಲ್ಲಿ ಅನಾವರಣಗೊಂಡಿವೆ. ಇವೆಲ್ಲವೂ ಒಂದು ಕಾಲದ ಜನಜೀವನ ಚಿತ್ರಣವನ್ನು ನಮಗೆ ಕಟ್ಟಿಕೊಡುತ್ತೆ. ಆಗಿನ ಕಾಲದಲ್ಲಿ ಜನ ಹೇಗಿದ್ದರು ಅನ್ನೋದು ನಮಗೆ ಈ ಕಾವ್ಯಗಳ ಮೂಲಕ ಗೊತ್ತಾಗುತ್ತೆ. ಇನ್ನು ಧರ್ಮ ಸಂಬಂಧಿತವಾದ ಬದುಕಿನ ರೀತಿ ನೀತಿಗಳು ಕಾವ್ಯಗಳಲ್ಲಿ ನಿರೂಪಣೆಗೊಂಡಿವೆ. ಆಗಿನ ಕಾಲದ ಧರ್ಮ ಹೇಗಿತ್ತು, ಹೇಗೆ ಅದನ್ನು ಆಚರಿಸ್ತಾ ಇದ್ರು ಅನ್ನೋದು ಸಹ ಕಾವ್ಯಗಳಿಂದ ಗೊತ್ತಾಗುತ್ತೆ. ಪ್ರಾಚೀನ ಕನ್ನಡ ಸಾಹಿತ್ಯ ಹಲವು ಸಹಸ್ರ ವರ್ಷಗಳ ಮಾನವನ ಬದುಕಿನ ಕ್ರಮವನ್ನು ನಮಗೆ ತಿಳಿಸ್ಕೊಡುತ್ತೆ. ಅದಕ್ಕೆ ಸಾಕ್ಷಿಯಾಗಿ ನಮ್ಮ ಮುಂದೆ ಇದೆ. ಹೀಗಾಗಿ ಕನ್ನಡ ಸಾಹಿತ್ಯ ಸರ್ವಕಾಲಕ್ಕೂ ಅಧ್ಯಯನ ಮಾಡುವವರಿಗೆ ಮಹತ್ತರವಾದ ವಿಷಯಗಳನ್ನು ಕೊಡುವ ಮೃಷ್ಟಾನ್ನ ಭೋಜನವನ್ನು ಉಣಿಸುವಂತಾಗಿದೆ ಅಂತ ಹೇಳಬಹುದು. ಹೀಗೆ ಈ ವಿಡಿಯೋದಲ್ಲಿ ನಾವು ಈ ಘಟಕದ ಎಲ್ಲ ಪ್ರಮುಖ ಅಂಶಗಳನ್ನು ತಿಳ್ಕೊಂಡ್ವಿ. ಮೊದಲಿಗೆ ಪ್ರಾಚೀನ ಕನ್ನಡ ಸಾಹಿತ್ಯದ ಹಿನ್ನೆಲೆ ಏನು, ಅದರ ಸ್ವರೂಪ ಹೇಗಿತ್ತು, ಜನಪದ ಸಾಹಿತ್ಯ ಮತ್ತು ಅದರ ಪ್ರಭಾವ ಪ್ರಾಚೀನ ಕನ್ನಡ ಸಾಹಿತ್ಯದ ಮೇಲೆ ಹೇಗಾಯಿತು, ಶಾಸನ ಸಾಹಿತ್ಯದ ಹಿನ್ನೆಲೆಯಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯ ಹೇಗೆ ರೂಪುಗೊಳ್ತು, ನಂತರ ಕೃತಿರೂಪದ ಸಾಹಿತ್ಯ ಹೇಗೆ ಬಂತು ಪ್ರಾಚೀನ ಕನ್ನಡ ಸಾಹಿತ್ಯದ ಕಾಲಮಾನದಲ್ಲಿ ಅಂತ ತಿಳ್ಕೊಂಡ್ವಿ. ನಂತರ ಪ್ರಾಚೀನ ಕನ್ನಡ ಸಾಹಿತ್ಯದ ಲಕ್ಷಣಗಳು ಹೇಗಿತ್ತು ಅಂತ ನೋಡಿದ್ವಿ. ಅದರಲ್ಲೂ ಚಂಪು ಕಾವ್ಯ ಪ್ರಮುಖವಾದ ಕಾವ್ಯದ ಲಕ್ಷಣ ಅಂತ ತಿಳ್ಕೊಂಡ್ವಿ. ಅದಲ್ಲದೆ ಹಲವಾರು ಮಾರ್ಗ ಮತ್ತು ದೇಶೀಯ ಛಂದಸ್ಸುಗಳ ಬಳಕೆ ಸಾಹಿತ್ಯದಲ್ಲಾಯಿತು ಅಂತ ನಾವು ನೋಡಿದ್ವಿ. ನಂತರ ಪ್ರಾಚೀನ ಕನ್ನಡ ಸಾಹಿತ್ಯದ ಬೆಳವಣಿಗೆ ಹೇಗಾಯಿತು, ಶಾಸನಗಳಿಂದ ಹಿಡಿದು ಹೇಗೆ ಕೃತಿರೂಪದ ಸಾಹಿತ್ಯ ರೂಪುಗೊಳ್ತು ಅಂತ ನೋಡಿದ್ವಿ. ನಂತರ ಈ ಪ್ರಾಚೀನ ಕನ್ನಡ ಸಾಹಿತ್ಯದ ಮಹತ್ವ ಏನು, ಆ ಕಾಲದ ವಿಷಯಗಳನ್ನು ತಿಳಿದುಕೊಳ್ಳೋದಲ್ಲಿ ಈ ಪ್ರಾಚೀನ ಕನ್ನಡ ಸಾಹಿತ್ಯ ಹೇಗೆ ಕೊಡುಗೆಯನ್ನು ನೀಡಿದೆ ಅಂತ ಈ ಘಟಕದಲ್ಲಿ ನೋಡಿದ್ವಿ. ಇಲ್ಲಿಗೆ ಈ ಘಟಕದ ಎಲ್ಲ ಅಂಶಗಳನ್ನು ಈ ವಿಡಿಯೋದಲ್ಲಿ ಹೇಳಲಾಗಿದೆ. ಈ ಎಲ್ಲ ಅಂಶಗಳು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗಿದ್ದರೆ ಆಗ ಈ ವಿಡಿಯೋ ಕೆಳಗಡೆ ಇರುವ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಯನ್ನು, ಅಭಿಪ್ರಾಯವನ್ನು ತಿಳಿಸಿ. ನಮಸ್ಕಾರ.